ಈಗ ನೀವೆಲ್ಲ ಶಿಕ್ಷಕರಿದ್ದೀರಿ. ಈಗ ಇರೋದ್ರಲ್ಲಿ ಸ್ವಲ್ಪ ಹಿಂದೆ ವೀರಪ್ಪ ಮೊಯ್ಲಿ ಅವ್ರ ಕಾಲ ಬಂದ ಮೇಲೆ ತಿರ್ಗಾ ಮುಂದಕ್ಕೆ ಬೆಳೆದ ಮೇಲೆ ಈ ಕ್ವಾಲಿಟಿ ಆಫ್ ಎಜುಕೇಶನ್ ಮೊದಲು DLRC ಅಂತಿತ್ತು. ಆಗೆಲ್ಲ ಲಂಚ ಪಂಚ ಕೊಟ್ಬಿಟ್ಟು ಸೇರ್ಕೊಬಿಡ್ತಿತ್ತು. ಈಗಿಲ್ಲ, ಈಗೆಲ್ಲ ಕ್ವಾಲಿಟಿ ಈಗಿರೋಂಥ ಯಾರೇ ಶಿಕ್ಷಕರು ಸೇರಿದ್ರೆ ಕೂಡ ಈಗ ಸ್ವಲ್ಪ ಕ್ವಾಲಿಟಿ ಕೂಡ ಈಗ ರೈಸ್ ಆಗಿದೆ. ಈಗ ಎಲ್ಲ ಗ್ರಾಜುಯೇಟ್ಗಳು ಗ್ರಾಮೀಣ ಪ್ರದೇಶದಲ್ಲಿರೋರು 50% ಹೆಣ್ಮಕ್ಳೇ ಈಗಿದ್ದಾರೆ. ಎಲ್ಲ ಕೂಡ ಒಳ್ಳೆ ಇದ್ದಾರೆ, ಒಳ್ಳೆ ಪ್ರೊಫೆಷನ್ ತೆಗೆದುಕೊಳ್ತಾ ಇದ್ದಾರೆ. ಭಾಳ ಇರೋದ್ರಲ್ಲಿ ಭಾಳ ಶಿಸ್ತಿನಿಂದ ಎಜುಕೇಶನ್ ಮಾಡ್ತಾ ಇದ್ದಾರೆ. ಬಟ್ ಹಿಂದೆ ಹಂಗಿರ್ಲಿಲ್ಲ. ಈಗ ನನಗೂ ಕೂಡ ನಾನು ಸ್ಕೂಲ್ ಇದ್ದಾಗ ನಮ್ಮ ಗೋಪಾಲಕೃಷ್ಣ NPS ಅವರು ನನಗೂ ದೊಣ್ಣೆಯಲ್ಲಿ ಹಾಕೊಂಡು ಬಡಿತಾ ಇದ್ರು, ಕಿವಿ ಇಡ್ತಾ ಇದ್ರು. ಆ ಕಲ್ಲಾಗಿ ಇಟ್ಕೊಂಡ್ಬಿಟ್ಟಿದೆ, ಕಿವಿಲಿ 2 ಕಲ್ಲು ಇಟ್ಬಿಟ್ಟು ಹಿಂಗೆ ಇಡ್ತಾ ಇದ್ರು. ನನ್ಗೆ ಪ್ರಾಣ ಹೋದಂಗೆ ಆಗೋದು. ಇದನ್ನ ಈ ಮಂಡಿಲಿ ನೀಲ್ ಡೌನ್ ಮಾಡ್ತಾ ಇದ್ರು. ಈಗ ಕಾಲ ಎಲ್ಲ ಹೊಂಟೋಯ್ತು. ಚಂದ್ರಶೇಖರ್ ಈಗ ನೋ ಮ್ಯಾನ್ ಎಲ್ಲ ಭಯಂಗೂ ಇಲ್ಲ. ಹಿಂದೆ ಎಲ್ಲ ತ್ರೇತದೊಳ್ ಗುರು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ, ದ್ವಾಪರದೊಳ್ ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ, ಆದ್ರೆ ಕಲಿಯುಗದೊಳ್ ಗುರು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ. ಆಗಿಡ್ಕೊಂಡು ಚೆನ್ನಾಗಿ ಜಜ್ಜ ಇದಂತೆ ತೀರ್ಥ ಕಾಲದಲ್ಲಿ, ಕಲಿ 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 ಅಂತ ಹಿಡ್ಕೊಂಡು ಹೊಡಿತಾ ಇದ್ರಂತೆ ಆರಾಧ್ಯರೆ ಆ ಕಾಲದಲ್ಲಿ. ಆಮೇಲೆ ದ್ವಾಪರ ಕಾಲದಲ್ಲಿ ಸ್ವಲ್ಪ ವಂದಿಸ್ತಿದ್ರಂತೆ, ಕಲ್ತ್ಕೊಳ್ಳೋ ನನಗೆ ಈಗ ಕೊಡ್ತಾ ಬಂತ ಹೇಳ್ತೀವಿ. ಈಗ ಶಿಕ್ಷೆನೆ ಗುರುನೇ ಈಗ ಶಿಷ್ಯಂಗೆಲ್ಲ ನನ್ಗೆ ಸಂಬಳ ಕೊಡ್ತಾರಪ್ಪ, 50,000 70,000 ಕೊಡ್ತಾರೆ, ನನ್ನ ಸಂಬಳಕ್ಕಾರ ನೀನು ನಾ ಕಲ್ತ್ಕೊಳ್ಳೋ ಅಂತ ಅಂದ್ಬಿಟ್ಟು ಅವನೇ ಕೈ ಮುಗಿದು ಕೇಳ್ಕೊಂಡು ಯಾರಿಗೂ ಹೊಡೆಯಂಗಿಲ್ಲ, ಅನ್ನಂಗಿಲ್ಲ, ಮಾಡಂಗಿಲ್ಲ. ನನ್ನ ಮಗಳು ಹೇಳ್ತಾಳೆ, ಮೊನ್ನೆ ಯಾರೋ ಒಂದು ಚಿಕ್ಕ RTI ಮಗು ಸೇರಿತ್ತಂತೆ. ಸೇರಿದ ತಕ್ಷಣ ಕೊನೆಗೆ ಏನೋ ತಾಯಿ ಬೈದು ಬಿಟ್ಟಿದ್ದಾಳೆ, ನೀನು ಸರಿಯಾಗಿ ಓದಿಲ್ಲ, ನೀನು ಹಂಗೆ ಹೆಂಗೆ, ನೀನು ಬಿಟ್ಟೋಗಿ ಮನೆ, ನನಗೆ ಬರಬೇಡ ನೀನು ಅಂತ ಅನ್ನೋದು. 3 ಗಂಟೆ 4 ಗಂಟೆ ಆದ್ರೂ ಹೋಗೇ ಇಲ್ವಂತೆ ವಾಪಸ್. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕೊನೆಗೆಲ್ಲ ಮಗು ಹಿಡ್ಕೊಂಡು ಬಂದ್ರೆ ಆ ತಾಯಿ ಮಗು ಕೇಳ್ತದೆ, ನೀನು ಮನೆ ಬಿಟ್ಟು ಹೋಗೋದಲ್ಲ, ನಾನು ಹೊಂಟೋದೆ ಅಂತ. ಸೊ ಪೇರೆಂಟ್ಸ್ಗೂ ಕೂಡ ಬಹಳ ದೊಡ್ಡ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಮೇಲೆ ಈಗ ಫೋನ್ಗಳು ಬಂದ್ಬಿಟ್ಟ ಮೇಲೆ, ಈ ಕಂಪ್ಯೂಟರ್ಸ್ ಬಂದ್ಮೇಲೆ, ಈಗೆಲ್ಲ ಬಂದ್ಮೇಲೆ ಎಲ್ಲ ಬಹಳ ದೊಡ್ಡ ಆಕ್ಟಿವಿಟೀಸ್ಗೆ ಎಷ್ಟು ಒಳ್ಳೇದಿದೆಯೋ ಅಷ್ಟು ಮಿಸ್ಇನ್ಫಾರ್ಮೇಶನ್, ವಿಚಾರಗಳು ಬಹಳ ಕೂಡ ದೊಡ್ಡ ಪ್ರಾಬ್ಲಮ್ ಆಗಿದೆ. ಅದರಿಂದ ನಮ್ಮ ಟೀಚರ್ಸ್ಗೂ ಕೂಡ ಈಗ ದೊಡ್ಡ ಚಾಲೆಂಜಿಂಗ್. ಬಟ್ ಕರ್ನಾಟಕದಲ್ಲಿ ಮತ್ತು ಸೌತ್ ಇಂಡಿಯಾಲಿ ವಿಶೇಷವಾಗಿ ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಸ್ವಲ್ಪ ಹಳೆ ಆಂಧ್ರ ಎಲ್ಲ ಸೇರಿ ನಮ್ಮಲ್ಲಿ ಇರೋಂಥ ಕ್ವಾಲಿಟಿ ಎಜುಕೇಷನ್ ಇರೋದ್ರಲ್ಲಿ ಸ್ವಲ್ಪ ಪರವಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀವಿ. ಇಷ್ಟು ದೊಡ್ಡ ಈಗ IT ಪ್ರೊಫೆಷನ್ 25 ಲಕ್ಷ ಜನ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.